ಇವತ್ತು ಜುಲೈ 26, 2026 ಮಾರ್ವೆಲ್ ಸ್ಟುಡಿಯೋಸ್ ಅವರಿಂದ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಆಲ್ ಎಚ್ ನಲ್ಲಿ ನಡೆದಂತ ಸಮಾರಂಭದಲ್ಲಿ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಫ್ಯೂಚರ್ ಮತ್ತೆ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಗೋಸ್ಟ್ ರೈಡರ್ ನ ಸೋಲೋ ಮೂವಿ ಬ್ಲ್ಯಾಕ್ ಪ್ಯಾಂಥರ್ 3, ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಅಲ್ಲದೆ ಅವೆಂಜರ್ಸ್ ಡೂಮ್ಸ್ಡೇಯ ಒಂದು ಹೊಸ ಟ್ರೈಲರ್ ಅನ್ನ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ನಲ್ಲಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ನಮಗೆ ತೋರಿಸಿದ್ದಾರೆ. ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ವರ್ಷದ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ನಲ್ಲಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ನಮ್ಗೆ ಏನೇನೆಲ್ಲ ತೋರಿಸಿದ್ರು, ಹಾಗೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ನಲ್ಲಿ ನಡೆದಂತ ಎಲ್ಲಾ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನೋಡ್ಕೊಂತ ಬರೋಣ. ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಮೊದಲನೇದಾಗಿ ನಾವು ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ಲೀಕ್ ಆಗಿದ್ದಂತಹ ಆ ಒಂದು ಟ್ರೈಲರ್ ಬಗ್ಗೆ ಮಾತಾಡೋಣ. ಟ್ರೈಲರ್ ನ ಮೊದಲನೇ ಸೀನ್ ಅಲ್ಲಿ ನಾವು ನೋಡ್ತೀವಿ, ಡಾಕ್ಟರ್ ಡೂಮ್ ಅವರು ಅವರ ಥ್ರೋನ್ ಮೇಲೆ ಕೂತಿದ್ದಾರೆ. ಅವರ ಲ್ಯಾಟ್ವೇರಿಯನ್ ಥ್ರೋನ್ ಅಲ್ಲೇ, ಅವರ ಕ್ಯಾಸಲ್ ಅಲ್ಲೇ. ಆಗ ಸೂ ಸ್ಟಾರ್ಮ್ ಹೇಳ್ತಾರೆ, ನಮಗೆ ಗೊತ್ತಿದೆ ಅವನು ಏನನ್ನ ಕಳ್ಕೊಂಡಿದ್ದಾನೆ ಅಂತ, ಆದ್ರೆ ನಮ್ಗೆ ಅದರಿಂದ ಅವನು ಎಷ್ಟು ಬ್ರೋಕನ್ ಆಗಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಅಧಿಕೃತವಾಗಿ ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾ ಇದ್ವಿ, ನಮ್ಮ ಡಾಕ್ಟರ್ ಡೂಮ್ ಅವರ ಅರ್ತ್ ಬಂದು ಆರಿಜಿನ್ ಅರ್ತ್ ಬಂದು ಅರ್ತ್ 828 ಅಂದರೆ ಫ್ಯಾಂಟಾಸ್ಟಿಕ್ 4 ಅವರು ಯಾವ ಅರ್ಥಿಗೆ ಬಿಲಾಂಗ್ ಆಗಿದ್ದಾರೋ ಅದೇ ಅರ್ಥಿಗೆ ನಮ್ಮ ಡಾಕ್ಟರ್ ಡೂಮ್ ಕೂಡ ಬಿಲಾಂಗ್ ಆಗಿದ್ದಾರೆ. ಹಾಗಾದ್ರೆ ನಮ್ಮ ಡಾಕ್ಟರ್ ಡೂಮ್ ಇಲ್ಲಿ ಏನು ಕಳ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಅಷ್ಟೊಂದು ನೋವಾಗುವಂತ ಘಟನೆ ಏನ್ ನಡೆದಿರಬಹುದು. ನಮ್ಗೆಲ್ಲ ಗೊತ್ತೇ ಇದೆ, ಬಾಲ್ಯದಲ್ಲೇ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡ್ರು. ಆದ್ರೆ ನಾವು ಯಾವಾಗ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ನ ಅಫಿಷಿಯಲ್ ಪೋಸ್ಟ್ ಅನ್ನ ನೋಡ್ತೀವೋ ಅವಾಗ ನಮಗೆ ಕನ್ಫರ್ಮ್ ಆಗುತ್ತೆ ನಮ್ಮ ಡಾಕ್ಟರ್ ಡೂಮ್ ಅವರು ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಸೊ ಆ ನೋವಿಂದ ಅವರು ಈಗ ಇಡೀ ಮಲ್ಟಿವರ್ಸ್ ನ ಕಾನ್ಕರ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆಸ್ ಅವರ್ ಸ್ಕಾರ್ಲೆಟ್ ವಿಚ್. ಆದ್ರೆ ನಮ್ಮ ಸ್ಕಾರ್ಲೆಟ್ ವಿಚ್ ತನ್ನ ಮಕ್ಕಳ ಹತ್ರ ಹೋಗೋದಿಕ್ಕಷ್ಟೇ ಪ್ರಯತ್ನ ಪಡ್ತಾ ಇದ್ರು, ಬಿಟ್ರೆ ಬೇರೆ ಇನ್ನೇನು ಮಾಡ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರು ಅವರನ್ನ ಬದುಕಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇರಬಹುದು. ಸೊ ಇದನ್ನ ಈಗ ಬ್ರೇಕ್ ಡೌನ್ ಮಾಡ್ಕೊಂತ ಹೋದ್ರೆ ವಿಡಿಯೋ ಇನ್ನೂ ತುಂಬಾ ಲೆಂತಿ ಆಗುತ್ತೆ. ನಾನೀಗ ಮಾಹಿತಿಗಳನ್ನ ಮಾತ್ರ ಕೊಡ್ತೀನಿ, ಅದಾದ್ಮೇಲೆ ನಾನು ನಿಮಗೆ ಇದನ್ನ ಬ್ರೇಕ್ ಡೌನ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ವಾಟ್ ಇಫ್ ಸೀಸನ್ ಗಳನ್ನ ಇದುವರೆಗೂ ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಂತ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಬಿಕಾಸ್ ನಿಮ್ಗೆ ಒಂದು ವೇ ಆಫ್ ಥಿಂಕಿಂಗ್ ಇದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ. ಕೆಲವರು ಕಾಮಿಕ್ಸ್ ನ ಫಾಲೋ ಮಾಡೋದಿಲ್ಲ, ಅಂತವ್ರಿಗೆ ಈ ವಾಟ್ ಇಫ್ ಸೀಸನ್ ಇದೆಯಲ್ಲ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಅದನ್ನ ನೋಡಿ ಕಾಮಿಕ್ಸ್ ಓದಕ್ಕಾಗಲಿಲ್ಲ ಅಂತ ಅಂದ್ರೆ. ಸೊ ಅದಾದ್ಮೇಲೆ ನಮ್ಮ ಸೂ ಸ್ಟಾರ್ಮ್ ಅವರು ನಮ್ಮ ಡಾಕ್ಟರ್ ಡೂಮ್ ಅವರನ್ನ ತುಂಬಾ ಕೈಂಡ್ ಆಗಿರುವಂತಹ ಪರ್ಸನ್ ಮತ್ತೆ ಅತ್ಯಂತ ಸ್ಮಾರ್ಟೆಸ್ಟ್ ಪರ್ಸನ್ ಅಂತ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಕೆಲವು ಕ್ಲೋಸ್ ಅಪ್ ಶಾಟ್ಗಳು ಸಿಗ್ತವೆ. ಅದರಲ್ಲಿ ನಮ್ಮ ವೆನಸ್ಸಾ ಕಿರ್ಬಿ ಆದಂತಹ ಸೂ ಸ್ಟಾರ್ಮ್ದು ಸಿಗುತ್ತೆ. ನಮ್ಮ ಮ್ಯಾಗ್ನೆಟೋ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಗ್ಯಾಂಬಿಟ್ ನ ಸೀನ್ ನೋಡ್ತೀವಿ. ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವ್ರ ಕೈಯಲ್ಲಿ ಮಗು ಇತ್ತಲ್ಲ, ಅದೇ ಟೀಸರ್ ಫಸ್ಟ್ ಅಲ್ಲಿ ನೋಡಿದ್ವಲ್ಲ, ಅದೇ ಸೀನ್ ಅನ್ನ ಇಲ್ಲಿ ಮತ್ತೆ ನೋಡ್ತೀವಿ. ಅದಾದ್ಮೇಲೆ ವ್ಯಾಕ್ಯಾಂಡಿಯನ್ ಟೀಮ್ ಜೊತೆ ಇರುವಂತಹ ನಮ್ಮ ಶಾಂಗ್ ಚಿಯನ್ನ ಕೂಡ ನೋಡ್ತೀವಿ. ತುಂಬಾ ಬೇಸರವಾಗಿ ಯೋಚನೆ ಮಾಡ್ತಾ ಇರುವಂತಹ ನಮ್ಮ ಥಾರ್ನ ಕ್ಲೋಸ್ ಅಪ್ ಲುಕ್, ಹಾಗೆ ನಮ್ಮ ಡಾಕ್ಟರ್ ಡೂಮ್ ಅವರ ವೈಡ್ ಆಂಗಲ್ ಇಂದ ಕ್ಲೋಸ್ ಅಪ್ ಬರ್ತಾ ಇರುವಂತಹ ಲುಕ್. ಅದಾದ್ಮೇಲೆ ನಮ್ಮ ರೀಡ್ ರಿಚರ್ಡ್ಸ್ ವಿಕ್ಟರ್ ನ ನೋಡಿ, ವಿಕ್ಟರ್ ಡಿಡ್ ಯು ಡೂ ದಿಸ್ ಅಂದ್ರೆ ವಿಕ್ಟರ್ ನೀನೇನ ಇದನ್ನೆಲ್ಲ ಮಾಡಿದ್ದು. ಅದಾದ್ಮೇಲೆ ನಮ್ಮ ಸ್ಕಾಟ್ಲ್ಯಾಂಡ್ ತನ್ನ ಮಗಳಿಗೆ ಮುತ್ತು ಕೊಡುವಂತಹ ಸೀನ್, ಚಾರ್ಲ್ಸ್ ಎಕ್ಸೇವಿಯರ್ ತಲೆ ಎತ್ತಾ ಇರುವಂತಹ ಸೀನ್, ಮ್ಯಾಗ್ನೆಟೋ ತನ್ನ ಹೆಲ್ಮೆಟ್ ಇದ್ರೂ ಕೂಡ ನಡುಗ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ತನ್ನ ಮಗುವನ್ನ ಕೈಲಿಟ್ಕೊಂಡಿರೋದು. ಅದಷ್ಟೇ ಅಲ್ಲದೆ ನಮ್ಮ ಥಾರ್ ತನ್ನ ಮಗಳ ಜೊತೆ ಮಾತಾಡ್ತಾ ಇರೋದು, ಲೋಕಿ ಕದ್ದು ಮುಚ್ಚಿ ನೋಡ್ತಾ ಇರೋದು, ಅದೇ ನಮ್ಮ ಸ್ಟೀವ್ ರಾಜರ್ಸ್ ಅವ್ರ ಮನೆಯಲ್ಲಿ ಇಣಿಕಿ ನೋಡ್ತಾ ಇದ್ದಲ್ಲ ಅದೇ ಸೀನು. ಮತ್ತೆ ವ್ಯಾಕ್ಯಾಂಡಿಯನ್ಸ್ ಟೀಮ್ ಜೊತೆ ಬರ್ತಾ ಇರುವಂತ ನಮ್ಮ ಅವೆಂಜರ್ಸ್ ಗಳು ಸೈಕ್ಲಾಪ್ಸ್ ಅನ್ನ ತಲೆಯನ್ನ ಎತ್ತರೋದು, ನಮ್ಮ ಡಾಕ್ಟರ್ ಡೂಮ್ ಅವರ ಸೂಪರ್ ಹೀರೋ ಲ್ಯಾಂಡಿಂಗ್, ಮತ್ತೆ ರೀಡ್ ರಿಚರ್ಡ್ ಅವರು ನೀನೇನ ಇದನ್ನೆಲ್ಲ ಮಾಡಿತ್ತು ಅಂತ ಜೋರಾಗಿ ಕೇಳುವಂತಹ ರೀತಿ. ಅದಾದ್ಮೇಲೆ ನಾವು ಟೀಸರ್ ಅಲ್ಲಿ ನೋಡಿದ್ವಲ್ಲ ಅದೇ ರೀತಿ ಬರುವಂತ ನಮ್ಮ ಥಾರ್ನ ಸಿಚುವೇಶನ್. ಬಟ್ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಥಾರ್ನ ಯಾವ ಲೆವೆಲಿಗೆ ಬಿಸಾಡ್ತಾರೆ ಅಂತ ಅಂದ್ರೆ, ಥಾರ್ ಜಸ್ಟ್ ಆರ್ಕೊಂಡು ಹೋಗ್ತಲೇ ಇರ್ತಾರೆ. ಅದಾದ್ಮೇಲೆ ಸೆಂಟಿನಲ್ಸ್ ಗಳನ್ನ ಪವರ್ ಅಪ್ ಮಾಡ್ತಾರೆ ನಮ್ಮ ಡಾಕ್ಟರ್ ಡೂಮ್ ಅವರು. ಸೊ ಆ ಲೀಕ್ಡ್ ಆಗಿದ್ದಂತ ಟ್ರೈಲರ್ ಅಲ್ಲಿ ಅಷ್ಟೊಂದು ವಿಸಿಬಲ್ ಆಗಿ ಏನು ಕಾಣ್ತಾ ಇರಲಿಲ್ಲ, ಯಾಕಂದ್ರೆ ಕ್ವಾಲಿಟಿ ಎಲ್ಲ ಕಮ್ಮಿ ಇರುತ್ತೆ, ಸೌಂಡ್ ಎಲ್ಲ ನೆಟ್ಟಿಗಿರೋದಿಲ್ಲ. 4K ಅಲ್ಟ್ರಾ HD ಕ್ಯಾಮ್ರಾ ತಗೊಂಡೋಗ ರೆಕಾರ್ಡ್ ಮಾಡ್ತಾರೆ. ಸೊ ಈ ಟ್ರೈಲರ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂತಂದ್ರೆ, ಇದು ಮೇನ್ ಆಗಿ ನಮ್ಮ ಡಾಕ್ಟರ್ ಡೂಮ್ ಮೇಲೆನೆ ಫೋಕಸ್ ಆಗಿತ್ತು. ಅದು ಯಾವ ಲೆವೆಲ್ ಫೋಕಸ್ ಆಗಿತ್ತು ಅಂತಂದ್ರೆ, ಅವರ ಕನೆಕ್ಷನ್ಸ್, ಅವರ ಹಿಸ್ಟ್ರಿ, ಅವರ ಪವರ್ ಅಂಡ್ ಎಬಿಲಿಟೀಸ್ ಅಷ್ಟೇ ಅಲ್ಲದೆ ಅವರ ರಿಲೇಶನ್ಶಿಪ್ ಅನ್ನು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರು ಇದೊಂದು ಟೀಸರ್ ಅಲ್ಲಿ. ಇನ್ನು ಕೆಲವು ಎಕ್ಸ್ಟ್ರಾ ಸೀನ್ಗಳು ನಮ್ಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಅವಕಾಶಗಳನ್ನ ಕೊಡ್ತಾ ಹೋಗ್ತವೆ. ಬಿಕಾಸ್ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ಇವನ್ ನಮ್ಮ ರೀಡ್ ರಿಚರ್ಡ್ಸ್ ಕೂಡ ನಮ್ಮ ಡಾಕ್ಟರ್ ಡೂಮ್ ನ ಬೆಸ್ಟಿ ಅಂತಾನೆ ಹೇಳ್ಕೊಂತಾ ಇದ್ರು. ಸೊ ಇದು ಟ್ರೈಲರ್ ಅಲ್ಲಿ ಕಂಡ ದೃಶ್ಯಾವಳಿ. ಆದ್ರೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ನಮ್ಮ ರ್ಯಾನ್ ಗಾಸ್ಲಿನ್ ಅವರು ಗೋಸ್ಟ್ ರೈಡರ್ ಆಗಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ಗೆ ಬರ್ತಾ ಇದ್ದಾರೆ. ಅದನ್ನ ಶಾನ್ ಲೆವಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅದೊಂದು ಸೋಲೋ ಮೂವಿ ಆಗಿರುತ್ತೆ. ಸೊ ಆ ಮೂವಿ 2028ಕ್ಕೆ ಬರುತ್ತೆ. ಅದಾದ್ಮೇಲೆ ನಮ್ಮ ರ್ಯಾನ್ ಕುಗ್ಲರ್ ಅವ್ರ ಜೊತೆ ಬ್ಲ್ಯಾಕ್ ಪ್ಯಾಂಥರ್ 3 ಮೂವಿ ಕೂಡ ಸೆಟ್ಟರ್ ಅಲ್ಲಿ ಇದೆ. ನಮ್ಮ ಟೀಚರ್ ಅವರ ಮಗನಾದಂತಹ ಬ್ಲ್ಯಾಕ್ ಪ್ಯಾಂಥರ್ ಅಂದ್ರೆ ನೆಕ್ಸ್ಟ್ ಬ್ಲ್ಯಾಕ್ ಪ್ಯಾಂಥರ್ ಆಗಿ ಡೇವಿಡ್ ಜಾನ್ಸನ್ ಅವರು ನಮಗೆ ಕಾಣ ಸಿಗ್ತಾ ಇದ್ದಾರೆ. ನೋವಾ ಸೋಲೋ ಮೂವಿಯನ್ನು ಕೂಡ ಮಾಡುವಂತಹ ಐಡಿಯಾದಲ್ಲಿ ಇದೀವಿ ಅಂತ ನಮ್ಮ ಕೆವಿನ್ ಫ್ರೈಗಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ನ ಇಂಟ್ರೋ ಬರುತ್ತಲ್ಲ, ಆ ಇಂಟ್ರೋದಲ್ಲಿ ನಮ್ಮ ಟಾಬೆ ಮಾಗ್ಯೂರ್ ಸ್ಪೈಡರ್ ಮ್ಯಾನ್ ನ ಕೂಡ ನೋಟಿಸ್ ಮಾಡಿದಾರಂತೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ನಲ್ಲಿ. ವಿಷನ್ ಕ್ವೆಸ್ಟ್ ಅಕ್ಟೋಬರ್ 14ಕ್ಕೆ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ.
ನಮ್ಮ ಐರನ್ ಮ್ಯಾನ್ ಇರೋವರೆಗೂ ಮಾತ್ರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಒಂದು ಬೆಲೆ ಇತ್ತು. ಅವ್ರು ಹೋದಾದ್ಮೇಲೆ ಅಲ್ಟ್ರಾನನ ಬರಲಿ, ವಿಷನ್ ಅನ್ನ ಬರಲಿ, ಈಡಿತನ ಬರಲಿ, ಫ್ರೈಡನ್ನ ಬರಲಿ, ನಮ್ಗೊಂಥರ ಏನೋ ಕಳ್ಕೊಂಡಿದ್ದೀವಿ, ಏನೋ ಮಿಸ್ ಮಾಡ್ಕೊತಾ ಇದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ವಿಷನ್ ಕ್ವೆಸ್ಟ್ ಯಾವಾಗಾದ್ರೂ ಬರಲಿ, ನಾವು ಅದ್ರ ಬಗ್ಗೆ ಮಾತಾಡೋಣ. ಅದು ಬಂದಾಗ ಅಕ್ಟೋಬರ್ 18ಕ್ಕೆ ಬರುತ್ತೆ, ಅವಾಗ ಮಾತಾಡೋಣ. ನಮ್ಮ ಕ್ರಿಸ್ ಇವನ್ಸ್ ಮತ್ತೆ ಹ್ಯಾಲಿ ಹ್ಯಾಟ್ವೈಲ್ ಅವರು ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ಮತ್ತೆ ಒಂದಾಗಿದ್ದಾರೆ. ಅಲ್ಲ, ನೀವಿಬ್ರು ಬಿಡಿ, ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿರುವಂಥ ಎಲ್ಲ ಮಲ್ಟಿವರ್ಸ್ ಅಲ್ಲೂ ಎಲ್ಲ ಟೈಮ್ ಲೈನ್ಗಳಲ್ಲೂ ಎಲ್ಲ ಕಡೆನೂ ನೀವು ಒಂದಾಗ್ತೀರಾ. ಸೊ ಇಲ್ಲಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಡೈರೆಕ್ಟ್ ಆಗಿ ನಮ್ಮ ಕ್ಯಾಪ್ಟನ್ ಅಮೆರಿಕಾನ ಮೀಟ್ ಮಾಡ್ತಾ ಇದ್ದಾರೆ ಬ್ರದರ್ ಅಂತ ನೀವು ನನ್ನನ್ನು ಕೇಳಿದ್ರೆ, ಹೌದು ಸರ್, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಯಾವ ಲೆವೆಲ್ಗೆ ಅಂತ ಅಂದ್ರೆ ಸೀಕ್ರೆಟ್ ವಾರ್ಸ್ ನ ಪಾರ್ಟ್ 2 ಅಲ್ಲಿ, ಸೀಕ್ರೆಟ್ ವಾರ್ಸ್ ನ ಪಾರ್ಟ್ 2 ನ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಏನಂತ ಹೆಸರು ಕೊಟ್ಟಿದ್ದಾರೆ ಗೊತ್ತಾ? ಅವೆಂಜರ್ಸ್ ಬಿಯಾಂಡ್. ಅವರು ಈ ಅವೆಂಜರ್ಸ್ ಬಿಯಾಂಡ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನ ಅವರು ಸೀಕ್ರೆಟ್ ವಾರ್ಸ್ ನ ಪಾರ್ಟ್ 2 ಅಂತ ತೋರಿಸ್ತಾ ಇಲ್ಲ, ಅದನ್ನ ಬೇರೆ ತರ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ನ ಪಾರ್ಟ್ 2 ಅಂತ ನಮಗೆ ಗೊತ್ತಾಗಬಾರ್ದು ಅಂತ. ನಮಗೆ ಗೊತ್ತಾಗಲ್ವಾ? ಅಲ್ಲ, ನೀವು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇಯಲ್ಲಿ ಪನಿಷರ್ನ ತಂದಾಗ್ಲೇ ನಮಗೆ ಗೊತ್ತಾಯ್ತು ಇದು ಬಿಯಾಂಡ್ ಅವೆಂಜರ್ಸ್ ಅಂತ. ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ಅಲ್ಲೇ ಗೊತ್ತಾಯ್ತು ನೀವು ಇಲ್ಲಿಲ್ಲ ಅಂತ. ಡಾಕ್ಟರ್ ಡೂಮ್ ಅಂದಿದ ತಕ್ಷಣ ಗೊತ್ತಾಯ್ತು ನೀವು ನೆಕ್ಸ್ಟ್ ಲೆವೆಲ್ ಅಂತ. ಕೆವಿನ್ ಫ್ರೈಗೆ ಅವರು ಅವ್ರ ಟೋಪಿ ಹಾಕೊಳ್ಳೋದಲ್ದ್ರೆ ನಮಗೂ ಟೋಪಿ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಆ ಟೋಪಿನ ನಾವು ಆಲ್ರೆಡಿ ಹಾಕೊಂಡಿದೀವಿ, ಡೋಂಟ್ ವರಿ. ಕೆವಿನ್ ಫ್ರೈಗೆ ಅವರೇ ನಮ್ಮ ತಲೆಯಲ್ಲಿ ಕೂದಲಿದೆ. ನಮ್ಮ ಡಾಕ್ಟರ್ ಡೂಮ್ ನ ಕಂಪ್ಲೀಟ್ ಲುಕ್ ನ ಒಂದು ಪೋಸ್ಟರ್ ನ ಬಿಡುಗಡೆ ಮಾಡಿದ್ದೀರಾ, ತುಂಬಾ ಆಸಮ್ ಆಗಿದೆ. ಐ ಲೈಕ್ ದಟ್. ದಟ್ ಈಸ್ ದ ಪರ್ಫೆಕ್ಟ್ ಅಂಡ್ ಪೀಕ್ ಡೀಟೈಲಿಂಗ್ ಆಫ್ ಡಾಕ್ಟರ್ ಡೂಮ್ ಕಾಸ್ಟ್ಯೂಮ್. ಇದಾದ್ಮೇಲೆ ಆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ಅಲ್ಲಲ್ಲೇ ಕೆಲವು ಸ್ಟ್ಯಾಚ್ಯೂಗಳನ್ನ ಇಟ್ಟು ಆ ಸ್ಟ್ಯಾಚ್ಯೂಗಳಿಗೆ ಡಿಫ್ರೆಂಟ್ ಕಲರ್ ಟೈಪ್ಸ್ ಇರುವಂತ ಕಾಸ್ಟ್ಯೂಮ್ ಅನ್ನ ಹಾಕಿದ್ರು. ಅದು ಕೂಡ ನಮ್ಮ ಡಾಕ್ಟರ್ ಡೂಮ್ಗೆ ಹೋಲೋ ರೀತಿ. ಥ್ಯಾಂಕ್ಸ್ ಟು ಜಯಂತ್ ಡಿ ಶಿನೋಬಿ, ಇವರು ನನಗೆ ಇವರೆಲ್ಲ ಯಾರು ಅಂತ ಫಿಗರ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಈ ಕಾಸ್ಟ್ಯೂಮ್ ನೋಡಿದ ತಕ್ಷಣ ಇವರೆಲ್ಲ ನಮ್ಮ ಡಾಕ್ಟರ್ ಡೂಮ್ ನ ಸರ್ವೆಂಟ್ಸ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಇವರೆಲ್ಲ ಲ್ಯಾಟ್ವೇರಿಯನ್ ವಿಚರ್ಸ್. ಲೈಕ್ ನಾವು ನಮ್ಮ ಸೇಲಂ 7 ನೋಡಿದಿವಲ್ಲ, ಅದೇ ರೀತಿ ಇವರು ಕೂಡ ಆ ಯೂನಿವರ್ಸ್ ಅಲ್ಲಿ ಬರುವಂತ ಸೇಲಂ 7 ಅನ್ಕೊಂಡ್ರು ಕೂಡ ತಪ್ಪಾಗೋದಿಲ್ಲ. ಸೊ ಇವರ ಕಲರ್ ಕಾಸ್ಟ್ಯೂಮ್ ಏನಿದೆ ಅದು ಅವರವರ ಪವರ್ ಗಳನ್ನ ಡಿನೋಟ್ ಮಾಡ್ಕೊಂತ ಹೋಗುತ್ತೆ. ಸೊ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಾವು ಡಾಕ್ಟರ್ ಡೂಮ್ ನ ನೋಡಿದ್ವಲ್ಲ, ಅದು ಡಾಕ್ಟರ್ ಡ್ಯೂಮ್ ಅಲ್ಲ. ಆ ಡಾಕ್ಟರ್ ಡ್ಯೂಮ್ ನ ಯಾರೊಬ್ಳು ಸರ್ವೆಂಟ್ ಆದಂತ ವಿಚರ್ಸ್. ಬಿಕಾಸ್ ಆ ಮಾಸ್ಕ್ ನ ನೋಡಿ, ಇವ್ರು ಹಾಕೊಂಡಿರುವಂತ ಮಾಸ್ಕ್ ನ ನೋಡಿ ಡಿಫರೆನ್ಸ್ ತುಂಬಾ ಬೇಗ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಅತಿ ಬುದ್ಧಿವಂತರು ಅವರ ಮಕಾನು ಕೂಡ ನಮಗೆ ತೋರಿಸ್ತಿಲ್ಲ. ಇವನ್ ಬಾಡಿ ಸ್ಟ್ರಕ್ಚರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಡಾಕ್ಟರ್ ಡೂಮ್ ಅಲ್ಲ ಅಂತ. ಆದ್ರೂ ಡಾಕ್ಟರ್ ಡೂಮ್ ಕಾಸ್ಟ್ಯೂಮ್ ಹಾಕೊಂಡಿರಲ್ಲ, ನಾವೆಲ್ಲ ರೋಚ್ಗೆದ್ವು ಅಷ್ಟೇ. ಸೊ ದಟ್ ಈಸ್ ನಾಟ್ ಡಾಕ್ಟರ್ ಡೂಮ್. ಈ ಕಾನ್ಸೆಪ್ಟು ಮತ್ತೆ ಆ ಟ್ರೈಲರ್ ಇದ್ದಂಥ ಕಾನ್ಸೆಪ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಸ್ಕಾರ್ಲೆಟ್ ವಿಚ್ ಅಲ್ಲಿದ್ದಾರೆ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅಲ್ಲಿದ್ದಾರೆ, ಅದ್ರ ಜೊತೆ ಲೋಕಿ ಹೇಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ಮಾಡಾಕ್ತೀನಿ. ಈಗ ನಾನು ಮಾಡಿರೋ ಉದ್ದೇಶ ಏನು ಅಂತಂದರೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವಂಥ ಒಂದು ವಿಚಾರನ ನಿಮಗೆ ತಿಳಿಸೋದಕ್ಕೋಸ್ಕರ ಅಷ್ಟೇ. ಇದಾದಮೇಲೆ ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರು ಗ್ರೇ ಡೆಡ್ ಪೂಲ್ ಕಾಸ್ಟ್ಯೂಮಲ್ಲಿ ಬಂದಿದ್ದರು. ಸೊ ಈ ಗ್ರೇ ಡೆಡ್ ಪೂಲ್ ಕಾಸ್ಟ್ಯೂಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಸ್ಟ್ಯೂಮ್. ಯಾಕಂತಂದರೆ ಈ ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಡೆಡ್ ಪೂಲ್ ಅವನ ರೆಡ್ ಕಾಸ್ಟ್ಯೂಮ್ ಇತ್ತಲ್ಲ ಅದನ್ನು ಮಾರ್ತಾನೆ. ಅದಾದಮೇಲೆ ಈ ಸೂಟನ್ನು ಹಾಕೊಂಡ್ಬರ್ತಾನೆ. ಈ ಸೂಟ್ನ ವಿಶಿಷ್ಟತೆ ಅಂತ ಏನೂ ಇಲ್ಲ, ನಮ್ಮ ಡೆಡ್ ಪೂಲ್ಗೆ ಏನೇನು ಪವರ್ ಇದೆಯೋ ಅದು ಹಾಗೆ ಇರುತ್ತೆ. ಬಟ್ ಈ ಸೂಟಲ್ಲಿ ನಮ್ಮ ಡೆಡ್ ಪೂಲ್ ಒಂದು ಹೊಸ ಎಕ್ಸ್ಫೋರ್ಸ್ ಟೀಮನ್ನು ಬಿಲ್ಡ್ ಮಾಡ್ತಾನೆ. ಅದಾದಮೇಲೆ ಆಲೇಜ್ಗೆ ಬಂದಂಥ ನಮ್ಮ ರ್ಯಾನ್ ರೆನಾಲ್ಡ್ಸ್ನ ಡೆಡ್ ಪೂಲ್ ಕೇಳೋದು ಒಂದೇ ಪ್ರಶ್ನೆ, ವೈ ವಾಸ್ ಥಾರ್ ಕ್ರೈಯಿಂಗ್? ಅದು ಯಾರನ್ನ? ನಮ್ಮ ಸ್ಕಾಟ್ ಮ್ಯಾನ್ನ. ಸೊ ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವ್ರನ್ನ ಸ್ವತಃ ನಮ್ಮ RDJನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವೆಂಜರ್ಸ್ ಡೂಮ್ಸ್ಡೇಲಿ ನಮ್ಮ ಡೆಡ್ ಪೂಲ್ ಕೂಡ ನಮಗೆ ಕಾಣಸಿಗುವಂಥ ಸಾಧ್ಯತೆಗಳು ತುಂಬ ಭಾರವಾಗಿವೆ. ಸೊ ಒರಿಜಿನಲ್ ಮಲ್ಟಿವರ್ಸ್ ಟೀಮ್ ಅಂತ ಏನಾಗುತ್ತೆ ಅದು ಡೆಡ್ ಪೂಲ್ ಮಾತ್ರ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ನಮ್ಮ ಡೆಡ್ ಪೂಲ್ ಮತ್ತೆ ಓಲ್ವರಿನ್ಗೆ TVAದವರ ಫುಲ್ ಸಪೋರ್ಟ್ ಇದೆ. ಸೊ ಇಷ್ಟೇ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂದ ನಮಗೆ ಸಿಕ್ಕಂತ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ನ್ಯೂಸ್ಗಳು. ಸೊ ಫೈನಲಿ ನಾನು ಇದನ್ನ ಹೇಳಲೇಬೇಕು, ಈ ವಿಡಿಯೋ ಇದ್ರ ಮೇಲೆ ಅಂತ ಅನ್ಕೊಂಡ್ರು ಏನು ತಪ್ಪಾಗೋದಿಲ್ಲ. ಬಿಕಾಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯನ್ನ ಕನ್ನಡದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೀವು ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ನೋಡ್ಬೋದು, ತಮಿಳಾಗ್ಲಿ ತೆಲುಗಾಗ್ಲಿ. ಆ ಇಂಡಸ್ಟ್ರಿಗಳನ್ನೆಲ್ಲ ನೋಡಿದ್ರೆ ಈ ಮಾರ್ವೆಲ್ ಮೂವಿಗಳನ್ನ ಅಥವಾ ಈ ಸೂಪರ್ ಹೀರೋ ಮೂವಿಗಳನ್ನ ಅಲ್ಲಿನ ಕೆಲವು ಮೇನ್ ಹೀರೋಗಳು ಪ್ರಮೋಟ್ ಮಾಡ್ತಾ ಇದ್ರು. ಆದರೆ ಕನ್ನಡದಲ್ಲಿ ಯಾರೊಬ್ರು ಕೂಡ ಇದುವರೆಗೂ ಅದ್ರ ಬಗ್ಗೆ ಮಾತಾಡಿದ್ದನ್ನು ಕೂಡ ನಾನು ಕೇಳಿಸ್ಕೊಂಡಿಲ್ಲ. ಸೊ ನನಗದೊಂದು ಆಸೆ ಇತ್ತು ನೋಡಬೇಕು ಅಂತ, ನಮ್ಮ ಕನ್ನಡದ ಹೀರೋಗಳು ಯಾರಾದರೂ ಅದ್ರ ಬಗ್ಗೆ ಮಾತಾಡಲಿ, ಅದ್ರ ಬಗ್ಗೆ ನಮ್ಮ ಜನಗಳಿಗೆ ಸ್ವಲ್ಪ ತಿಳಿಸ್ಕೊಡ್ಲಿ ಅನ್ನುವಂಥ ಒಂದು ಆಲೋಚನೆ ಇತ್ತು. ಆ ಆಲೋಚನೆಯನ್ನ ನಮ್ಮ ರಿಷಬ್ ಶೆಟ್ಟಿ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಇನ್ಮುಂದೆ ಈ ಸೂಪರ್ ಹೀರೋ ಮೂವಿಗಳು ಮತ್ತೆ ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೂವಿಗಳ ಬಗ್ಗೆ ನಿಮಗೆ ಗಮನ ಬಂದೇ ಬರುತ್ತೆ, ನೀವು ಗಮನ ಕೊಡ್ತೀರಾ. ಸೊ ವಿ ಹ್ಯಾಡ್ ಅ ಗ್ರೇಟ್ ಫ್ಯೂಚರ್ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಇಂಡಿಯನ್ ಸಿನಿಮಾಗಳು ಕೂಡ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸ್ತಾ ಇದ್ರು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಗಿ ರಾಮಾಯಣ ಚಿತ್ರದ ಕೆಲವು ಮಾಹಿತಿಗಳನ್ನು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಅದೆಲ್ಲ ಆದಮೇಲೆ ನಾವು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ರಾವಣನ ಪಾತ್ರದ ಬಗ್ಗೆ ವಿವರಣೆ ಮಾಡೋದನ್ನ ಕೂಡ ಕೇಳಿದ್ವಿ. ಸೊ ಯಶ್ ಇಸ್ ಅವರ್ ಪ್ರೈಡ್ ಅಂತ ಹೇಳ್ತಾ, ಈ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಲ್ಲಿ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂದ ಸಿಕ್ಕಂತ ಮಾಹಿತಿಗಳು ಇವಾಗಿದ್ವು ಅಂತ ಹೇಳ್ತಾ, ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಬ್ರೇಕ್ ಡೌನ್ ಪಾರ್ಟ್ 2 ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.